ಎಲ್ಲರ ಜೀವನದಲ್ಲೂ ಅವರ ಮೊದಲನೇ ಸಂಬಳ ಹಾಗೂ ಅದನ್ನು ಹೇಗೆ ಖರ್ಚು ಮಾಡಿದ್ದೀವಿ ಅನ್ನೋದು ತುಂಬ ನೆನಪಿನಲ್ಲಿ ಉಳಿದಿರುತ್ತೆ. ನನ್ನ ಜೀವನದ ಮೊದಲನೇ ಸಂಬಳದ ದಿನ ನನಗೆ ಇನ್ನೂ ತುಂಬ ನೆನಪಿದೆ. ಅವತ್ತು ನಮ್ಮ ತಾತ ತೀರಿ ಹೋಗಿದ್ದ ದಿನ. ಸುದ್ದಿ ಬಂದ ತಕ್ಷಣ ಹೊರಡೋದಕ್ಕೂ ಅಪ್ಪ ಅಮ್ಮ ಹತ್ರ ಅವತ್ತು ದುಡ್ಡಿರಲಿಲ್ಲ. ಅವರ ತಂಗಿಗೆ ಫೋನ್ ಮಾಡಿ ಸ್ವಲ್ಪ ದುಡ್ಡು ತಗೋಬಾ, ನನ್ನ ಹತ್ರ ಬಸ್ ಚಾರ್ಜ್ಗೂ ದುಡ್ಡಿಲ್ಲ ಅಂತ ಹೇಳಿದರು. ಹೇಗೋ ಹೊಂದಿಸ್ಕೊಂಡು ಮೆಜೆಸ್ಟಿಕ್ವರೆಗೂ ಕುಟುಂಬ ಸಮೇತ ಬರ್ತೀವಿ. ಅಲ್ಲಿಂದ ಬಸ್ಗೆ ಮತ್ತು ಕಾರ್ಯಕ್ಕೆ ಸ್ವಲ್ಪ ದುಡ್ಡು ನೀನು ಸಾಲ ಕೊಡು, ಆಮೇಲೆ ನಾನು ವಾಪಸ್ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ರು. ಅವರ ತಂಗಿ ಕೂಡ ಸರಿ ಅಂತ ಒಪ್ಪಾದ ಮೇಲೆ ನಾವು ಮನೆಯಿಂದ ಹೊರಟಿದ್ವಿ. ಮೆಜೆಸ್ಟಿಕ್ಕಲ್ಲಿ ಅವ್ರ ತಂಗಿ ಅಂದರೆ ನಮ್ಮ ಅತ್ತೆ ಮಾವ ಬರೋದನ್ನೇ ಕಾಯ್ತಾ ನಿಂತಿದ್ವಿ. ಯಾಕೋ ಎಷ್ಟೊತ್ತಾದರೂ ಅವರು ಬರಲೇ ಇಲ್ಲ. ಅಪ್ಪ ಅಮ್ಮಂಗೆ ಒಂದು ಕಾಲ್ ಮಾಡಿ ಕೇಳಕ್ಕೆ ಹೇಳಿದರು. ಅಮ್ಮ ₹1 ಕಾಯಿನ್ ತೊಗೊಂಡು ಹೋಗಿ ನಮ್ಮ ಅತ್ತೆಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದಾಗ ಅವರು ಕೊಟ್ಟ ಉತ್ತರ ನಮ್ಮೆಲ್ಲರಿಗೂ ಆತಂಕ ಬರೋ ಹಾಗೆ ಮಾಡಿತ್ತು.